ಮಂಡ್ಯದಲ್ಲಿ ಸೆರ್ ವಿರುದ್ಧ ಸಿಡಿದೆದ್ದ ಅಂಗನವಾಡಿ ನೌಕರರು. ಸೆರ್ಗೆ ಅಂಗನವಾಡಿ ನೌಕರರನ್ನ ಬ್ಲಾಗ್ಗಳಾಗಿ ಬಳಕೆ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರ ಪ್ರತಿಭಟನೆ. ಇಂದು ಸ್ಕೀಂ ನೌಕರರ ಕರಾಳ ದಿನ ಹಿನ್ನೆಲೆ ಸೆರ್ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆ. ಅಂಗನವಾಡಿ ನೌಕರರ ಸಂಘಕ್ಕೆ ಸಿಐಟಿಯು ಸಂಘಟನೆ ಬೆಂಬಲ. ಅಂಗನವಾಡಿ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಭರವಸೆ ಕೊಟ್ಟಿದ್ದ ಸರ್ಕಾರ ತಪ್ಪಿದೆ. ಅಂಗನವಾಡಿ ನೌಕರರನ್ನ ಬ್ಲಾಗ್ಗೆ ಬಳಕೆ ಮಾಡಿದ್ದಾರೆ. ಅಂಗನವಾಡಿ ಕೆಲಸ ಬಿಟ್ಟು ಸೆರ್ ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಒತ್ತಡವನ್ನು ಸರ್ಕಾರ ಕೊಟ್ಟಿದೆ. ತಕ್ಷಣವೇ ಅಂಗನವಾಡಿ ನೌಕರರ ಬ್ಲಾಗ್ನಿಂದ ಕೈಬಿಡಬೇಕು. ಬಿಸಿಯೂಟವನ್ನು ಇಸ್ಕಾನ್ಗೆ ವಹಿಸಲು ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪತ್ರ ಬರೆದಿದ್ದಾರೆ. ಶಾಸಕರು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ತಕ್ಷಣವೇ ಶಾಸಕರು ತಮ್ಮ ನಿರ್ಧಾರ ಕೈಬಿಡಬೇಕು. ಅಂಗನವಾಡಿ ನೌಕರರ ರಕ್ಷಣೆ ಮಾಡುವಂತೆ ಆಗ್ರಹ. ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಮಹಾದೇವಮ್ಮ, ಸಿಐಟಿಯು ಸಿ ಕುಮಾರಿ ಸೇರಿದಂತೆ ಇತರರಿದ್ದರು. ಜುಲೈ 10ರ ಹೋರಾಟವನ್ನು ಯಶಸ್ವಿ ಮಾಡಿ ಬಿಸಿಯೂಟ ನೌಕರರನ್ನು ಕಾಯಂ ಮಾಡಲೇಬೇಕು. ಸಮರ್ಪಕವಾಗಿ ಜಾರಿಗೊಳಿಸದೆ ಕನಿಷ್ಠ ಕೂಲಿಯನ್ನು ಕೊಡದೆ ದುಡ್ಡುಕೊಳ್ಳುವಂತ ಈ ಭ್ರಷ್ಟ ಸರ್ಕಾರಗಳಿಗೆ ಈ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇರೋದು. ಭಾಳ ಮುಖ್ಯವಾಗಿ ಸ್ಕೀಮ್ ವರ್ಕರ್ಸ್, ಅಂಗನವಾಡಿ ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರಿಗೆ 15,000, ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 10,000, ಬಿಸಿಯೂಟದಲ್ಲಿ ಕೆಲಸ ಮಾಡೋರಿಗೆ 7,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಭರವಸೆ ಕೊಟ್ಟಿದ್ದರು. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೋಗಿದೆ. ಆದರೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟಕ್ಕೆ ಸ್ಪಂದಿಸಿದಾರೆ ಬಿಟ್ಟರೆ ಪೂರ್ಣ ಪ್ರಮಾಣದ ಅವ್ರದ್ದು ಅವಧಿ ಏನು ಮುಗಿಯೋದ್ರೊಳಗಡೆ ಅವರು ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಈಗಾಗಲೇ 3/4% ಅವರು ಘೋಷಣೆಯಂತೆ ನಡ್ಕೋಬೇಕಾಗಿತ್ತು. ಆದರೆ ಅದು ಇನ್ನೂ ಈಡೇರಿಲ್ಲ. ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವೇತನ ಹೆಚ್ಚಳದ ಭರವಸೆಯನ್ನು ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಿ, ಆ ಪ್ರಕಾರ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರ ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಪ್ರಮುಖ ಡಿಮಾಂಡ್ ಇದೆ. ಎರಡನೇ ಡಿಮಾಂಡು BLOಗಳಾಗಿ ಅಂಗನವಾಡಿ ವರ್ಕರ್ನ ದುಡಿಸ್ಕೋತಾ ಇದ್ದಾರೆ. ಅವರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು, ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು, ಗರ್ಭಿಣಿ ಬಾಣಂತಿಯರ ಅಪೌಷ್ಟಿಕತೆ ನಿರ್ವಹಣೆ ಮಾಡಬೇಕು. ಅವರು ಅಂಗನವಾಡಿ ತೆಗಿಬೇಕಾ BLO ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಯಾವುದನ್ನು ಸಮಗ್ರವಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ BLO ಇಂದ ಕೈ ಬಿಡಬೇಕು ಅಂತೇಳಿ ಈಗಾಗಲೇ 16 ಸಲ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ವರ್ಕರ್ಸು ಕೂಡ ಹೋರಾಟ ಮಾಡಿದ್ದಾರೆ, ಹೈಕೋರ್ಟ್ಗೆ ಹಾಕಿದ್ದಾರೆ. ಆದರೂ ಇದುವರೆಗೆ ಕೈ ಬಿಟ್ಟಿಲ್ಲ. SIRನ ತುಂಬ ತರಾತುರಿಯಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ತುಂಬ ಅಪಾಯಕಾರಿ ಇದೆ. ಅರ್ಹ ಮತದಾರನ್ನ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು SIR ಸಮರ್ಪಕವಾಗಿ ಆಗಬೇಕಾಗಿದೆ. ಆದರೆ ಕಡಿಮೆ ಅವಧಿ ಇದೆ. ಅದು ಒತ್ತಡ ಇವತ್ತು ಅಂಗನವಾಡಿ ವರ್ಕರ್ ಮೇಲೆ ಬೀಳ್ತಾ ಇದೆ. ಅವರಿಗೆ BP ಶುಗರ್ ಇರೋರು, ಅನಾರೋಗ್ಯ ಇರೋರು. ಆಲ್ರೆಡಿ ಏನಿರೋದು SIR ಬಗ್ಗೆ ಸಮಸ್ಯೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ರಾಜ್ಯ ವ್ಯಾಪ್ತಿ ನಾವೀಗ ಕಪ್ಪು ಪಟ್ಟಿಯನ್ನು ಧರಿಸಿ ಈ ದಿನ DC ಕಚೇರಿ ಮುಂದೆ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಹೋರಾಟದಲ್ಲಿ ನಮ್ಗೆ ಏನು ಬೇಡಿಕೆಗಳು ಈಡೇರಬೇಕು ಅಂತ ಆಗಲಿಗಾಗಲೇ ನಮ್ಮ ಸಂಗಾತಿಗಳೆಲ್ಲ ತಿಳಿಸಿದ್ದಾರೆ. ಮುಖ್ಯವಾಗಿ ನಮಗೆ SIR ಇದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೈ ಬಿಡಬೇಕು. ಯಾಕಪ್ಪ ಅಂತ ಅಂದರೆ ಇದರಲ್ಲಿ 50 ವರ್ಷ ಮೇಲ್ಪಟ್ಟವರು ಕೂಡ ಮಾಡ್ತಾಯಿದ್ದಾರೆ. ತುಂಬ ಕಾಯಿಲೆಗೆ ಒಳಪಟ್ಟಿರ್ತಕ್ಕಂತಹ ಅಂಗನವಾಡಿ ಶಿಕ್ಷಕಿಯರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅವ್ರನ್ನ ಕೂಡಲೇ ಕೈ ಬಿಡಬೇಕು. ಜೊತೆಗೆ ಅಂಗನವಾಡಿ ಕಾರ್ಯಕರ್ತನೂ ಸಹ ಕೈ ಬಿಡಬೇಕು. ಕೈ ಬಿಟ್ಟಿಲ್ಲ ಅಂತ ಅಂದರೆ ಅಂಗನವಾಡಿ ಕೇಂದ್ರಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಏನು ನಾವು ಸೌಲಭ್ಯವನ್ನು ತಲುಪಿಸ್ಬೇಕು, ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನೆಲ್ಲ ನಾವು ಸೌಕರ್ಯವನ್ನು ಕೊಡ್ತಾ ಇದ್ವಿ, ಜೊತೆಗೆ ದಿನನಿತ್ಯದ ಆಹಾರ ಎಲ್ಲ ಅವರಿಗೆ ಸಪ್ಲೈ ಮಾಡಬೇಕಿತ್ತು. ಇದೆಲ್ಲ ಕೆಲಸಗಳು ಸ್ಥಗಿತ ಆಗ್ತಾ ಇದೆ. ಮಕ್ಕಳಿಗೆ ಅಲ್ಲಿ ಕೂತು ನಾವು ಪಾಠ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳನ್ನು ಸರ್ವತೋಮುಖ ಅಭಿವೃದ್ಧಿಯಾಗಿ ಕಾಪಾಡಬೇಕು ಅಂತ ಹೇಳಿ ಸರ್ಕಾರ ನಮ್ಮನ್ನು ನೇಮಿಸಿದೆ. ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ದೇಶಾದ್ಯಂತ ನಾವೊಂದು ಕಪ್ಪು ಬಟ್ಟೆಯನ್ನು ಧರಿಸಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಕರೆಯ ಮೇರೆಗೆ ನಾವು ಮಂಡ್ಯದಲ್ಲಿ DC ಆಫೀಸ್ ಮುಂದೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸ್ಕೀಮ್ ನೌಕರರು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು 2018ರಿಂದನೂ ಕೂಡ ಇಲ್ಲಿಯ ತನಕ ಬಿಸಿಯೂಟದವ್ರಿಗಾಗಲಿ ಅಥವಾ ಅಂಗನವಾಡಿಯವ್ರಿಗಾಗಲಿ ಯಾವುದೇ ರೀತಿಯಾದಂತಹ ಹಣ ವೇತನವನ್ನು ಹೆಚ್ಚಳ ಮಾಡದೇ ಇರತಕ್ಕಂಥದ್ದು. ಈಗ ಹಿಂದೆ ಮಾಡಿದಂಥದ್ದು 2018ಕ್ಕೆ ಮುಂಚಿತವಾಗಿ 2,700 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಬರೀ ಕೇವಲ 600 ರೂಪಾಯಿ
ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಆಗಿದ್ದಂಥದ್ದು. ಆದರೆ ಇಲ್ಲಿ ತನಕನೂ ಕೂಡ ವೇತನವನ್ನು ಯಾವುದೂ ಕೂಡ ಯಾವುದೇ ಸೌಲಭ್ಯ ಇಲ್ಲದೇ ಇವತ್ತು ಬಿಸಿಯೂಟ ನೌಕರರು ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಸಾಲದಕ್ಕೆ 44% ಅನುದಾನವನ್ನು ಕೂಡ ಇವತ್ತು ಬಿಸಿಯೂಟ ಯೋಜನೆಗೆ, ಅಂಗನವಾಡಿ ಯೋಜನೆಗೆ ಕಡಿತ ಮಾಡಿರ್ತಕ್ಕಂಥದ್ದು. ನಾವು ಒಂದು ನಿರೀಕ್ಷೆ ಇದ್ವಿ, ಕಳೆದ ಡಿಸೆಂಬರ್ 1 ಮತ್ತು 2ನೇ ತಾರೀಕು ನಾವು ಹೋರಾಟವನ್ನು ಮಾಡಿದ್ವಿ ಇದೇ ಕಚೇರಿಯ ಮುಂದೆ, ಹಗಲು ರಾತ್ರಿ